ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ವಂಶೋದ್ಧಾರಕ ಗುರುಕುಲದ ಕುಲ ತಿಲಕ ದುರ್ಯೋಧನ ಮಹಾರಾಜ್ ಕಿ ಬಹುಪರ ದುರ್ಯೋಧನ ಮಹಾರಾಜ್ ಕಿ ಬಹುಪರ ಬಹುಪರ ನಿರುದಂ ಸಾಮಂತರಾಜರಿಂದರಗೂಡಿ ಮೆರವಿ ಭೀಷ್ಮ ದ್ರೋಣಾದಿ ಅಲಂಕೃತನಾಗಿ ಮೆರವೆ ಸಹೋದರ ಬಾಬಾ ಶಕುನಿ ಬಲ್ಲರ ಮೆರವೆ ಬಲ್ಲರ ಬಲ್ಲರ ಬಲ್ಲೋ ಬಲ್ಲರ ಮೆರವೆ ಬಲ್ಲರ ಮೆರವೆ ಶನಯೋ ಬಲ್ಲರ ಬಲ್ಲರ ಬಲ್ಲೋ ಬಲ್ಲರ ಮೆರವೆ ವೀರನೋ ಗಣ್ಣ ಗುಣ ಸಹೋದರ ವೀರನೋ ಗುಣ
ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರಿ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೊಲ್ಲ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಕಾಡಿನಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ, ನಾನದಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷವಾಹಿನಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ಅಗ್ರಜ, ನಮ್ಮ ಅಂಗರಾಜರಾದ ಕರ್ಣರಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಲ್ಲಿ ಬೆಳೆದ ನನಗೇಕೆ ಅದರ ಚಿಂತೆ? ಚಾರಣೆ, ಸಮಾಚಾರವೇನು? ಪುರುಷೋತ್ತಮನು ದಯ ಮಾಡುತ್ತಿರುವನು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯುವ ಗಲ್ಲನು ಪುರುಷೋತ್ತಮನೇ. ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಕೊಡುತ್ತನುಸಾರವಾಗಿ ಓರ್ವ ವಿದುರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿದು ಶ್ರೀಕೃಷ್ಣನು ರಾಯಭಾರಿ ಆಗಿ ಬರ್ತಿಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರ್ತಿಲ್ಲ ದುರ್ಯೋಧನ. ಯಾರು ಮಾತನಾಡುತ್ತಿರುವುದು? ಓ ದಾಸಿಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದನಿಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರು ಹಾದಿರು, ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವ ನಿನ್ನ ಮರಣಕಾಲವು ಸಮೀಪಿಸಿರುವ ದುರ್ಯೋಧನ. ನಿನ್ನ ಬುದ್ಧಿ ಈ ರೀತಿಯ ವಿಕಲ್ಪವಾಗಿರುವ ದುರ್ಯೋಧನ. ಇಲ್ಲವೋ ವಿದುರ, ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ನೆನದ ಸಭೆಯಲ್ಲೆಂದು ಜರಿದು ತುಡುಗೆಯಾದರೆ ತಿಳಿದುಕೊಳ್ಳಲಿ ಕಟ್ಟಗಳು. ನೆಲದ ಸಭೆಯಲ್ಲಿ ನಿಂತು ಜರಿದು ಈ ಗೌರವನ ತುಡುಗೆಯಾದರೆ ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ಅಪ್ಪನಿಗೆ ಮರದೇದಿ ಹೆಬ್ಬುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ ಹೇಳುವ ಕಬ್ಬುಲಿಯ ಮಗ ನೀನು ಮರದೇವಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವುದು. ಕಡುವೈರಿ ಪಾಂಡವರ ಪರವೈರಿ ಕಲದಂಗ ಮಲ್ಲ ಗುರು ದೊರೆಯ ನಿಕ್ಕರಿಗೆ ಹೇಳುವ ವಿದುರ. ಕಡುವೈರಿ ಪಾಂಡವರ ಪರವೈರಿ ಕಲದಂಗ ಮಲ್ಲ ಗುರುದೊರೆಯ ದಿಕ್ಕರಿಗೆ ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ಸಕಲ ವೀರರಿಂದ ಪ್ರವೃತ್ತನಾದ ಓರ್ವ ಚಕ್ರವರ್ತಿಗೆ ಓರ್ವ ದಾಸಿಪುತ್ರ ನೀತಿವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ಹಿರಿಯನು ಪೂಜ್ಯನು ಎಂದು ಸದನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವನ್ನರಿಯದ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ದುರಾಗದ ಮದಾಹಿಗಳ ಮದ ಮುರಿವೆ ವೀಕ್ಷಣ. ದುರಾಗದ ಮದೋಹಿಗಳ ಮದ ಮುರಿವೆ ವೀಕ್ಷಣ, ಮದ ಮುರಿವೆ ವೀಕ್ಷಣ, ಮದ ಮುರಿವೆ ವೀಕ್ಷಣ. ಕೊಂಡರನ್ನು ಭೇದಿಸಿ ಚಲೋ ಜಯಿಸಿ ಬರುವೆನ. ಕೊಂಡರನ್ನು ಭೇದಿಸಿ ಚಲೋ ಜಯಿಸಿ
ವೀರನಿಗೆ ವಿನಃ ನಮ್ಮಂತಹ ವೀರನಿಗಲ್ಲ. ಅಣ್ಣನ ಆಜ್ಞಾನುಸಾರ ಕೂಡಲೇ ರಾಜ್ಯಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದಲ್ಲಿ ಅನರ್ಥವಾದೀತು. ಎಚ್ಚರಿಕೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯ್ತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ಏಳೇ ತಿರಬೇಕು. ಪಾಪಿ, ಜಗದೊಡೆಯಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡಿದಿರುವ ನನಗೂ ಸೇದೆ ಹೋಗಬಾರದೆ. ಹೇಳು, ಹಿಂದೆ ದ್ರೌಪದಿಯ ವಸ್ತ್ರಮಾನ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರಂಭಿಸಿಕೊಳ್ಳುವಾಗ ಸಹಾಯಕ್ಕಾಗಿ ಎಂದಿಟ್ಟಿದ್ದ ಈ ಧನುಸನ್ನು ಈಗಲೇ ಮುರಿದು ಕಾಣುವುದು. ಪ್ರಮೋದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನು ಧನುರ್ಧಾರಿಯಾಗಿ ನಿನಗೆ ಬೆಂಬಲವಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕ ವೀರರು ಯಾರಿರುವರು ರಾಜೇಂದ್ರ? ಕರ್ಣ, ಈ ವಿದುರನ ಗಂಡು ಬೆದರಿಕೆಗೆ ನೀನು ಎದುರುವಂತಾದೆಯಲ್ಲ. ಪಾರ್ಥನದಿರವಂ ಧರಣಿಗೆ ಉರುಳು ಬೆನೆನು ಸಪದವನಾಂತೋ ಮಹೇಶ್ವರನಕು ವರರಂ ನೆತ್ತಿದೆ. ಕರ್ಣ, ವರಮಹೇಶ್ವರನಕು ವರರಂ ನೆತ್ತಿದೆ. ವರದ ಪವನಾಂತು ನಿನಗೆ ಸಮನಾರಿ ಹರೈ. ಕರ್ಣ, ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕದೇನು? ಹೋಗಲಿ ಬಿಡಿ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ನಿಂತು ನಮಸ್ಕರಿಸಿದ್ದೆ ಆದರೆ ಅಂಥವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದಿತು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದಿನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು. ಇದೋ ತೆಗೆದುಕೋ ಅಗ್ರಜ. ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತು ಸಹ ನೋಡದೆ ಕುಳಿತಿರುವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಹೇಳಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂಮಾತೆಗೆಂದು ತಿಳಿ, ಅದು ನಿನಗಲ್ಲ. ಬಂದಿದ್ದಾಯ್ತು, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ನಿನಗೆ ನರ್ತನವೆಂದರೆ ಬಹು ಇಷ್ಟವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡುವಂತೆ. ರಾಜೇಶ್ವರ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ತೀರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀ ಕರುಣಾಳ ಕುರುಭೂಪ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಪೊಲ್ಲ ಕಳ್ಳನ ಪರಮಾರ್ಥ ಚಾಪ ವಿದ್ಯೆಯ ಪೊಲ್ಲ ಕಳ್ಳನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಕೌರವೇಶ್ವರ ಕೌರವೇ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುಣಾಳೆ ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ ನೀಲವರ್ಣದಾರಿ ಚೆಲುವ ನೀಲವರ್ಣದಾರಿ ಚೆಲುವ ಕೊಳಲನಾದದೆ ಜಗದ ಜನರನ್ನು ಮರುಳುಗೊಳಿಪ ಕೃಷ್ಣ ಕೃಷ್ಣರಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಬಲದಾರಿ
ನರ್ತಕಿಯರೇ ನರ್ತಕಿಯರೇ ಮತ್ತೊಮ್ಮೆ ಹೇಳಿ. ಕೃಷ್ಣ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಕುರುವಂಶ ಕುಲ ತಿಲಕ ಛಲದಲ್ಲಿ ಬಲದಲ್ಲಿ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುಣಾಳ ಕುರುಭೂಪ ರಾಜೇಶ್ವರ ತಗದಿವಿ ತಗಜಣು ತಗದಿವಿ ತಗಜಣು ತಗದಿವಿ ತಗಜಣು ತಾಮ್ 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 ತಗಜಣು ತಗದಿವಿ ತಗಜಣು ತಗದಿವಿ ತಗಜಣು ತಗದ ತಗಜಣು ತಗದಿವಿ ತಗಜಣು ತಗದಿವಿ ತಗದಿವಿ ತಗಜಣು ತಗದಿವಿ ತಗಜಣು ತಗಜಣು ತಗದಿವಿ ತಗಜಣು ತಗದಿವಿ ತಗಜಣು ತಗದಿವಿ ತಗಜಣು ತಗದಿವಿ ತಗಜಣು ತಜ್ಜಂ ತಗಜಂ ತಗಿಟಜಂ ತಲಗಿಟಕಂ ತದಗಿಟಕಂ ತದಗಿಟಕಂ ತಜ್ಜಂ ತಗಜಂ ತಗಿಟಜಂ ತದಗಿಟಕಂ 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 ತಜ್ಜಂ ತಗಜಂ ತಗಿಟಜಂ ತದ್ದಿಂಗಿಡಕು 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 ತಾಂ ತದ್ದಿಂಗಿಡಕು ದಿಂಗಿಡಕು ತದ್ದಿಂಗಿಡಕು ತಾಂ ತಗಿಟಜಂ ತರಿದ ತಜಂ ತರಿದ ಹಿಡದಕು ತಗಜಣು ತಾಂ ತಗಿಟಜಂ ತರಿದ ತಜಂ ತರಿದ ಹಿಡದಕು ತಗಜಣು ತಾಂ ತಗಿಟಜಂ ತರಿದ ತಜಂ ತರಿದ ಹಿಡದಕು ತಗಜಣು ತಾಂ ತದ್ದಿಕ್ಕಿಡದಕು ತಗಜಣು ತಾಂ ತಗಜಣು ತಾಂ ತಗಜಣು ತಾಂ ತಗಜಣು ತಾಂ ತಗಜಣು ತಾಂ ತಗಜಣು ತಾಂ ತಾಂ ತದ್ದಿನ್ನ ದಿನ್ನ ಹಿಡ್ದಿನ್ನ ತದ್ದಿನ್ನ ದಿನ್ನ ಹಿಡ್ದಿನ್ನ ತದ್ದಿನ್ನ ಮುಂದೆ ಬರಲೇ ದನ ಕಾಯಿಲೆ ತದ್ದಿನ್ನ ದಿನ್ನ ದರಗಿಡದಿನ್ನ ತದ್ದಿನ್ನ ದಿನ್ನ ದರಗಿಡದಿನ್ನ ತಗಡದಾಂ 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 ತತ್ತ ತಗಡದಾಂ 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 ತತ್ತ ತಗಡದಾಂ 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 ತತ್ತ ದಿನ್ನ ದಿನ್ನ ದರಗಿಡದಿನ್ನ ದಿನ್ನ ತತ್ತ ದಿನ್ನ ದಿನ್ನ ದರಗಿಡದಿನ್ನ ತತ್ತ ತದಗಿಡದಾಂ ತತ್ತ ತದಗಿಡದಾಂ ತತ್ತ ತದಗಿಡದ ತದಗಿಡದ ತದಗಿಡದಾಂ 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 ತದಗಿಡದಿನ್ನ ತತ್ತರಿಗಿಡದ ತತ್ತ ತಾಂಗಿಡದ ತಾಂಗಿಡದ ತಜ್ಜೋ ತತ್ತ ತಾಂಗಿಡದ ತತ್ತ ತಾಂಗಿಡದ ತಜ್ಜೋ ತಿತ್ತಗಿಡದ ತಜ್ಜೋ ತಿತ್ತ ತಾಂಗಿಡದ ತಜ್ಜೋ ತತ್ತ ತದಗಿಡದ ಕಜೆಡುದ ತಗಜೆಡುದ ಕಜೆಮಿದ ಕಜೆಡುದ ತಕ್ಕ ತಕ್ಕ ತಗಿಟ 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 ತಕ್ಕ ಬರ್ತೆ ದೀಮ್ ದೀಮ್ ತಕ್ಕ ತಕ್ಕ ತಗಿಟ ತಕ್ಕ ದೀಮ್ ತಕ್ಕ ತಕ್ಕ ತಗಿಟ ತಕ್ಕ ಗಿಂಜ ತಗಿಟ ತಗಿಟ ತದಿನ್ನ ತಗದಿನ್ನ ತಿದಿನ್ನ ತಗದಿನ್ನ ತಗದಿನ್ನ ತಿದಿನ್ನ ತಗದಿನ್ನ ತಗದಿನ್ನ ತರಗಿಡದ 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 ತೋಮ್ ತರಗಿಡದ 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 ತದಿಂಗಿಡಕು 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 ತಾಂ ತದಿಂಗಿಡಕು ತದಿಂಗಿಡ ತದಿಂಗಿಡಕು ತಾಂ ತಾಂ ತದಿಂಗಿಡಕು ತಿಂಗಿಡಕು ತದಿಂಗಿಡಕು ತಾಂ ತದ್ದಿನ್ನ ದಿನ್ನ ತರಗಿಡದಿನ್ನ ತತ್ತರಗಿಡದಗ ತಗ ತರಗಿಡದಗ ತೆಗು ತರಗಿಡದಗ ತಾಂ ತಾಂ ತತ್ತರಗಿಡದಗ ತಗ ತರಗಿಡದಗ ತೆಗು ತರಗಿಡದಗ ತಾಂ ತಾಂ ತತ್ತತ್ತರಗಿಡದಾಂ 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 ತಗ ತಗಿಡದಗ ತಗಿಡದೆ ತಾಂಗಡದಗಡದಾಂ ಮಂಜಣ್ಣ ನುಡಿಸಿ ತಗ ತಗಿಡದಗ ತಗಿಡದೆ ತಾಂಗಡದಗಡದಾಂ ತಗ ತಗಿಡದಗ ತಗಿಡದೆ ತಾಂಗಡದಗಡದಾಂ
ಕರುನಾಡ ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ್ ಮಕುಟೇಶ್ವರಾಧೀರ ಕರುನಾಡ ಗುರುಭೂ ರಾಜೇಶ್ವರ 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 ತತ್ತತ್ತರಗಿಣದಂ ತತ್ತತ್ತರಗಿಣದಂ ತಳಂಗುದಲಗಿಣದಂ. ಮುರಹರಿಯು ಈ ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬೇಕು. ತಿಳಿಸುವೆನು. ಪರಮ ಪೂಜ್ಯರಾದ ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಮಂಡಿಸುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಬೇಕಾಗಿರೋದ್ರಿಂದ ನಾನು ನಿಮ್ಮ ಮುಂದೆ ಮಂಡಿಸುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಈ ರೀತಿ ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗಿರಿ. ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಿಂತಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ಮಾಡಿದಂತಹ ದೀರ್ಘವಾದ ವೈರ್ಯವನ್ನು ಸಹ ಪಾಂಡವರು ಮರೆಯಲು ಸಿದ್ಧರಿದ್ದಾರೆ. ಕಪಟ ಲಾಕ್ಷಾಗೃಹದಾನ, ವಿಷಭೋಜನ, ಕಪಟ ದ್ಯೂತ ಇವುಗಳೆಲ್ಲದಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರು ಕಳಿಸಿರುವ ಈ ಸಂದೇಶ ಜೊತೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ.
ಅಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ಅವರಿಗೆ ಸೇರಬೇಕಾ ಅರ್ಧ ರಾಜ್ಯವನ್ನು ಕೊಟ್ಟವರನ್ನು ಆಧರಿಸಿದೆ ನನ್ನ ಅಭಿಮತ. ದುರ್ಯೋಧನ, ಯಾರು? ಇದರ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪಸ ಮಾಡಬಾರೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡದಿ? ಕೆಡುವವರು ನೋಡಿದಾಗ ಸದುಪಸ ಮಾಡುವ ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೇಶ ಸಂಬಿಸಿದು ಗುರುಪಿತಾಮಹರು ಶ್ರೀಕೃಷ್ಣನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಏನಾದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನಪ್ಪನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದು. ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಸಾಂಗ್ಲಿನ್ಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನೀವು ಆಗುಟತ್ವವನ್ನು. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಆಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ಕೌರವೇಶ್ವರನ್ನು ಸದಬಡಬೇಕೆಂದು ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ಮಿತ್ರನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ವಧಿಸಬೇಕೆಂದಲ್ಲದೆ ಆ ನಿನ್ನ 7 ಮಿತ್ರ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಕೃಷ್ಣ ಆ 7 ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭರತ ಖಂಡದಲ್ಲಿ ನಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಯೋಜನೆ ಪಡುತ್ತಿರಲ್ಲವೇ ಆ 7 ಪಾಂಡವರು. ಅದು ದುರಭಿಮಾನ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ಕೃಷ್ಣ, ನೀವಾರು ಏನೇ ಹೇಳಿದರೂ ಈ ಕೌರವರ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಕೃಷ್ಣ, ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದೇಶದ ಜ್ವಾಲೆಯು ನಿನ್ನಂತಹ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ. ಪಾಂಡವರು ಕೂಡಿ ಮಾಡಲು ಬೇಡ ಬೇಡ ಬಲು ಬೇಸರವು. ಪಾಂಡವರು ಕೂಡಿ ಮಾಡಲು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಕಾಡು ದೊರೆಯದು ಕಾಡಿಗೋಗಲಿ. ಕೃಷ್ಣ, ಕಾಡು ದೊರೆಯದು ಕಾಡಿಗೋಗಲಿ. ಸೇರಲಾಗದಿ ರಾಜ್ಯಗಳು ಮೆಚ್ಚಿ ಮೆರೆಯುವ ದುಷ್ಟ ಪಾಂಡವರ ಮೆಟ್ಟಿಸಿರುವೆ ಗದೆಯೊಳಗೆ. ಪಾಂಡವರು ಕೂಡಿ ಮಾಡಲು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ಮಂಡೆಯನ್ನು ಬಿಡಿದು ರಣರಂಗದಲ್ಲಿ ಚೆಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರುವನು. ನಡ, ಸಮರವೇ ಸಿದ್ಧ. ಗುರುಗಳೇ ಅಲ್ಲ ಗುರಿರೇ ಸಲ್ಲದ ಮಾತು ಸಭೆಯೊಳಗೆ, ಸಲ್ಲದ ಮಾತು ಸಭೆಯೊಳಗೆ, ಸಲ್ಲದ ಮಾತು ಸಭೆಯೊಳಗೆ. ಬಲ್ಲರ ಮನೆಯ ಬೆಣ್ಣೆಯ ಗದ್ದ, ಬಲ್ಲರ ಮನೆಯ ಬೆಣ್ಣೆಯ ಗದ್ದ. ಬಲ್ಲರೆ ನಿನ್ನನ್ನು ಬರುತ್ತೇನೋ, ಬಲ್ಲರೆ ನನ್ನ ಬಿಡುತ್ತೇನೋ. ಪಾಲಿಸಿ ನಿನ್ನೆ ಸಿರಬಲು ಕಡಿವೆ.
ಸಲ್ಲಿಸಿ ನಿನ್ನೆ ಸಿರವನ್ನು ಕಡೆಗೆ ಸಲ್ಲದು ಸಭೆಯೊಳಗೆ ಸಲ್ಲದು ಸಭೆಯೊಳಗೆ ಸಲ್ಲದು ಸಭೆಯೊಳಗೆ ದುರುಳ ಕಲ್ಲನೆ ಅಲ್ಲದು ಸಲ್ಲದ ಮಾತು ಸಭೆಯೊಳಗೆ ಸಲ್ಲದ ಮಾತು ಸಭೆಯೊಳಗೆ ಸಲ್ಲದ ಮಾತು ಸಭೆಯೊಳಗೆ. ಕೃಷ್ಣ ದುಷ್ಟ ಶಕ್ತಿಗಳ ಭೂಗತ ಮಾಡಿ ವಿರೋಧ ನುಡಿದವರ ನಾಲಿಗೆಯನ್ನು ಸೀಳಿ ಪಾಪಿಗಳ ಕೃತ್ಯಮಿಗೆ ತಕ್ಕ ಬುದ್ಧಿ ಕಲಿಸಿದೆ ಈ ಸೈಂಧವನ ಸ್ವಭಾವ. ಹೋಗು, ನಿನ್ನ ಘನತೆ ಗೌರವವನ್ನು ಉಳಿಸಿಕೊಂಡು ಹೋದರೆ ಸರಿ. ಇಲ್ಲಿ ಎಚ್ಚರ. ದುರ್ಯೋಧನ ದುಶ್ಯಾಸರರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತಾಗಿ ಈ ರಾಜೆಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ರಾಜೇಂದ್ರ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂಥ ಕ್ಷತ್ರಿಯ ವೀರರಿಗೆಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈರ್ಯಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲಿಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ವಾಸುದೇವ, ಏನು ನನ್ನದು ಸ್ವಾರ್ಥವೇ? ಹಾಗಲ್ಲ, ಹೇಳುವೆನು ಕೇಳು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾಗಲು ಏಕೆ ದಾತನ್ಯಾರೋ, ಇತವ ಮರೆತೊಡೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ. ವಾಸುದೇವ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ. ವಾಸುದೇವ, ಪಾಂಡುತನಯರು ರಣದಳು ಸೆಣಸದೆ. ವಾಸುದೇವ, ಪಾಂಡುತನಯರು ರಣದಳು ಸೆಣಸದೆ, ಸಂಧಿಯ ನಾಟಕ ಹಾಡಲು ಬಡಿದರೆ, ಸಂಧಿಯ ನಾಟಕ ಹಾಡಲು ಬಡಿದರೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ. ವಾಸುದೇವ, ಹಠವಂತರು ನಾವು ನಿಡಬಿದು ನೀಡಿ. ವಾಸುದೇವ, ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಬಿಡಬಿದು ನೀತಿಳಿ. ವಾಸುದೇವ,
ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನವನ್ನು ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಕರ್ಣ ಬಲೆ, ನಿನ್ನ ದರ್ಪದ ನುಡಿಗಳಿಂದ ವ್ಯಾಘ್ರ ಕಂಠವು ಬಿಗಿದಂತಾಗಿತ್ತು. ಓಹೋ, ಬೇರೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುತ್ತೇನೆ, ಕೇಳು. ಭಾರತ ಭೂಮಿ ಸಜೈಸೆ ದುರಾಸ. ದುರ್ಯೋಧನ, ಭಾರತ ಭೂಮಿ ಸಜೈಸೆ ದುರಾಸ, ಸಮಾನ ಸೌಖ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸೆ ದುರಾಸ, ಸಜೈಸೆ ದುರಾಸ. ದುರ್ಯೋಧನ, ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ದರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗು ವೀರ. ದುರ್ಯೋಧನ, ದರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೆ ನೀಗಿ ನೀ ಸೈರನವೇ ತಾಳೈ. ದುರ್ಯೋಧನ, ವೈರವನೆ ನೀಗಿ ನೀ ಸೈರನವೇ ತಾಳೈ. ಬಾಳೈ ಬರು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಪರಗುಣಯುತ ನೆನೆಸಿ. ದುರ್ಯೋಧನ, ಬಾಳೈ ಬರು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಪರಗುಣಯುತ ನೆನೆಸಿ. ಕೊರೆಯೈದರೆಯ ಭಾರತ ಭೂಮಿ ಸಜೈಸೆ ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸೆ ದುರಾಸ, ಸಜೈಸೆ ದುರಾಸ. ದುರ್ಯೋಧನ, ಈ ನಿನ್ನ ಗುರುಹಿರನ್ನು, ಬಂಧುಗಳನ್ನು, ಸಹೋದರನ್ನು ಒಂದು ಬಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲಿಚ್ಛಿಸುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಒಪ್ಪಿಕೊಳ್ಳುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮೆಲ್ಲರ ಮಮತೆ, ಪ್ರೀತಿ, ವಾತ್ಸಲ್ಯವನ್ನು ಬಿಟ್ಟು ಬೇರೇನೂ ಬೇಕಾಗಿಲ್ಲ. ದುರ್ಯೋಧನ, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಗೆ ಸಮ್ಮತಿಸು. ದಾನವ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾದ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಕಾಡಿನಲ್ಲಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ್ನು ಹೊರತಾಗಿ ಮತ್ತಾರಿಂದಲೂ ಅಲ್ಲ ಪಾಂಡವರು. ಗಾತ್ರಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ, ಗಾತ್ರಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ, ಕೂಡಿಯವರೊಳಗೆಂದು ಶ್ರೇಷ್ಠನೆನ್ನುಪುರೈ. ಮೂಢದನರಿಗಲ್ಲವೇ ಈ ಸಂಧಿಯ ಬಯಕೆ ಅರಿದು ನೀಗಲ್ಲವಾ? ಅರಿದು ನೀಗಲ್ಲವಾ? ಗಾಂಧಿ ಮೂಡಿಪಯ ಮುಕುಂದ, ಗಾಂಧಿ ಮೂಡಿಪಯ ಕೃಷ್ಣ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧ ಯುದ್ಧ
ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ನೀನು ಖಂಡಿತವಾಗಿಯೂ ಅದನ್ನೇ ಹೊಂದುವೆಯಂತೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಕುರುಕುಲ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನೆಂದು ಬಲ್ಲೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಮೋಘ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಪಟದ್ಯೂತ ಕೆಳೆದದ್ದನ್ನು ಮರೆತೆಯಾ? ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರನ ಪತ್ನಿಯನ್ನು ಎಳೆತಂದು ಮಾಡಿದ ಅವಮಾನವು ನಿನ್ನ ನೀಚ ಕೃತ್ಯವನ್ನು ಅನಂತ ಕಾಲದ ಧೂಮಕೇತುವಿನ ಪ್ರಳಯದಂತೆ ನಿನ್ನ ನೀಚ ಕೃತ್ಯವನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ದುರ್ಯೋಧನ, ಭೀಷ್ಮ, ದ್ರೋಣಾದಿ ಗುರುಜನರುಗಳ ಮಾತನ್ನು ಧಿಕ್ಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಎಂದಿಗೂ ಲಭಿಸದು. ಅದು ನಿನ್ನ ಪ್ರಭಾಕೃಷ್ಣ. ಮಕುಟೇಶ್ವರನ ಮರಣ ಹೋಮ ಶರಣಗೀತೆಯನ್ನಾಳುವ ಈ ಛಲದಂಕು ಮಲ್ಲ ಗರ್ಜಿಸುವ ರಣಭುಜವನ್ನು ಸೆಣಸಿ ನಿಲ್ಲಬಲ್ಲೆಯ ಕೃಷ್ಣಯ. ಕೆಚ್ಚದ ಕೌರವನ ಹುಚ್ಚುರೋಸವನ್ನು ರಜ್ಜಿಗಟ್ಟಿಸಿ ಕೆಣಕಿ ಕೇಕೆ ಹಾಕಿ ಕೆರೆ ಚಪ್ಪಾಳೆ ತಟ್ಟಳಲ್ಲ ಆ ನಿನ್ನ ಪಾಂಡವರ ಪಾಂಚಾಲಿ ಅಂದೇ ತೊಟ್ಟಲು ಕೃಷ್ಣ ನಾಯಿತು. ಸ್ವಯಂ ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಸದನಕ್ಕೆ ಕಾಲ್ಗೆರೆದು ನಿಂದರೂ ಸರಿಯೇ ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಹೊಳೆಯಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಹಿಡಿದು ಹೋದರೂ ಸರಿಯೇ, ಛಲವನ್ನು ಬಿಡೆ ನಲವನ್ನು ಕೊಡೆ, ಕಟ್ಟರೂ ಸರಿ ಅಜಗಡದೆ ಬಿಟ್ಟು ಕೊಡನು ಗುರು ಭೂಮಿಯನ. ಕೆಟ್ಟರೂ ಸರಿ ಅಜಗಡದೆ ಬಿಟ್ಟು ಕೊಡನು ಗುರು ಭೂಮಿಯನ. ಅಟ್ಟಹಾಸದಿಂದ ಬುಡುವ ಗಟ್ಟಿ ಗಟ್ಟಿ ನೆರವೆಯನ್ ಸುಲಭ ಅಟ್ಟಹಾಸದಿಂದ ಬುಡುವ ಗಟ್ಟಿ ನೆರವೆಯನ್ ಜಡಮದು ಬಾಂಧವರೊಡೆಯನಿಗೆ ತಡೆಯ ನಿರ್ಧಾರವೇ. ಗುರುಬಲ ರಾಮನ ಬೆಂಬಲವಿರಲು ನೆಲವನ್ನು ಬಿಡದ ನೆಲವನ್ನು ಕೊಡನ. ಗುರುಬಲ ರಾಮನ ಬೆಂಬಲವಿರಲು ನೆಲವನ್ನು ಬಿಡದ ನೆಲವನ್ನು ಕೊಡಲು ಆಕಾಶಬಹು ಮಣ್ಣನ ತೋರಿಸಲೆಂದು ಬಾಯಿ ಬೆಳೆಯಲು ಮಂಡಲದ ಬೋರ್ಗರೆಂದು ಬಾಯಿ ಬೆಳೆಯಲು ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧ ಮಾಡಿ ಗೆದ್ದು ಬರೆಯಲು. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧ ಮಾಡಿ ಗೆದ್ದು ಬರೆಯಲು. ಕಡೆಯ ನಿರ್ಧಾರ ಮೇಲೆ ಜಡಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಮೇಲೆ. ಪಾಂಡವರಿಗೆ ಸಮಭಾಗವ ಪಡಿಸಲು ನೀ ದೊಡ್ಡ ಕಡವಾದರೆ ಅಲ್ಲವೇ ಸೀತ? ಪಾಂಡವರಿಗೆ ಸಮಭಾಗವ ಪಡಿಸಲು ನೀ ದೊಡ್ಡ ಕಡವಾದ ಬಂದ ದಾರಿಯಲ್ಲಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯಲ್ಲಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಅದುಲಿಯ ಸಭೆಯಲ್ಲಿ ಸಂಧಾನಕ್ಕಾಗಿ ಬಂದ ಅದುಲಿಯ ಸಭೆಯಲ್ಲಿ ಕಡೆಯ ನಿರ್ಧಾರ ಮೇಲೆ ನಡಮತಿ ಬಾಂಧವರೊಡೆಯನಿಗೆ ಕಡೆಯ ನಿರ್ಧಾರ ಮೇಲೆ ಕಡೆಯ ನಿರ್ಧಾರ ಮೇಲೆ ಕಡೆಯ ನಿರ್ಧಾರ ಮೇಲೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ. ಕಷ್ಟ
ಕರಗಳ ಸ್ಪರ್ಶ ಸ್ಪಂದನದಲ್ಲಿ ಸಂಧಾನದೆಂದಿಗೂ ರಾಜ್ಯ ದೊರಕದು. ತೊಟ್ಟು ಮಾಡುವೆ ಯುದ್ಧ, ಕಡಿ ಸತ್ತರೆ ಸ್ವಾಯುದ್ಧ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ನನ್ನ ಕಡೆಯ ಸಂದೇಶ. ಹೋಗು, ನಿನ್ನ ಪಾಂಡವರಿಗೆ ಸಂಗ್ರಾಮ ಸಲಕರಣೆಗಳನ್ನು ಅಣಪಡಿಸಿಕೊಳ್ಳುವಂತೆ ತಿಳಿಸಿಬಿಡು. ಗತಿ ಬೇಡೈಸು ಯೋಧನನ್ನೇ ತೋರೀಗ ಜ್ಞಾತಿಗೊಳ್ಳೊಳ್ ಸೈರಣಿ. ದುರ್ಯೋಧನ, ಗತಿ ಬೇಡೈಸು ಯೋಧನನ್ನೇ ತೋರೀಗ ಜ್ಞಾತಿಗೊಳ್ಳೊಳ್ ಸೈರಣಿ. ಗತಿ ಬೇಡೈಸು ಯೋಧನನ್ನೇ ತೋರೀಗ ಜ್ಞಾತಿಗೊಳ್ಳೊಳ್ ಸೈರಣಿ. ಕದನದಲ್ಲಿ ನಿನ್ನ ಮದವನಡಗಿವ ಯೋಧನ, ಕದನದಲ್ಲಿ ನಿನ್ನ ಮದವನಡಗಿವ ಚತುರರಿಯ ಮರುಳೇ. ಮಂದ ಮದಿಯಂತೆ ಮುಂದನರಿಯದೆ ಯೋಧನ, ಮಂದ ಮದಿಯಂತೆ ಮುಂದನರಿಯದೆ ತಂದುಗವ ಪಡುವೆ ಸುಯೋಧನ, ತಂದುಗವ ಪಡುವೆ. ಸೈರಿಸಬಲ್ಲವರಾರಿದ ಸೈರಿಸಬಲ್ಲವರ ಗತಿ ಬೇಡೈಸು ಯೋಧನನ್ನೇ ತೋರೀಗ ಜ್ಞಾತಿಗೊಳ್ಳೊಳ್ ಸೈರಣಿ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯಾ ಕುರುಕುಲ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವ ಅನುಚಿತವೇ ಯದುವಂಶದ ಕಳಂಕ ಸ್ವರೂಪನೇ? ತಪ್ಪಿಗೆ ಶಿಕ್ಷೆ, ಅಪರಾಧಕ್ಕೆ ಶಿಕ್ಷೆ, ಅದನ್ನು ತಾವೇ ನಿರ್ಣಯಿಸಬೇಕು. ಯಾರನ್ನು ನಿಲ್ಲಿಸಲ್ಪಡಬೇಕಾಗಿಲ್ಲ. ಆಗಲೇ ನಾನು ನಿರ್ಣಯಿಸಿಬಿಟ್ಟು ಮುಖ್ಯ ಸಂದೇಶವನ್ನು ತಂದಿಟ್ಟಿರುವೆನು. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಸಾರ್ವಭೌಮ ನನ್ನ ಬಾಯಿಂದ ಕೇಳಲಾಗದು. ಸಾರ್ವಭೌಮ, ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾಮನವರ ಸಲಹೆ ಎಂದರೆ ಅದು ತುಂಬಾ ಅದ್ಭುತವಾಗಿಯೇ ಇರಬೇಕು. ಹೌದೌದು, ಅದ್ಭುತವಾಗಿದೆ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂದಿದೆ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರ ಮಂದಮತಿಗಳ? ಬಟ್ಟೆಯಿಂದ ನಿನ್ನನ್ನು ಕೃಷ್ಣ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಂತೆ ನೀವು ನನ್ನನ್ನು ಬಂಧಿಸಲು ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು ಕೃಷ್ಣ. ಬಲ್ಲೆನೀಗಲೇ ಎಲ್ಲ ವಿಧಗಳ ಗೊಲ್ಲ ಮಾಯಲ್ಲವ ಕೃಷ್ಣ. ಬಲ್ಲೆನೀಗಲೇ ಎಲ್ಲ ವಿಧಗಳ ಗೊಲ್ಲ ಮಾಯಲ್ಲವ. ನೀಚ ಕೃಷ್ಣನ ಮೋಸವ ನೀ ಗೊಲ್ಲ ಮಾಡಿದ ಮಾಯವ ಕೃಷ್ಣ. ನೀ ಬಲಾತ್ಮಕನಂತೆ ನಟಿಸಿ ಕೃಷ್ಣ, ನೀ ಬಲಾತ್ಮಕನಂತೆ ನಟಿಸಿ ಹೇಳಿ ನಿನ್ನಯ ರೀತಿಯ, ಹೇಳಿ ನಿನ್ನಯ ರೀತಿಯ. ಬಲ್ಲೆ ನೀಗಲೇ ಎಲ್ಲ ವಿಧಗಳ ಗೊಲ್ಲ ಮಾಡಿದೆಲ್ಲವ. ನೀಚ ಕೃಷ್ಣನ ಮೋಸವ ಈ ಗೊಲ್ಲ ಮಾಡಿದ ಮೋಸವ ಕೃಷ್ಣ. ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಗುತನಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವೆವು. ಈಗ ಬಂಧಿಸಿ ನನ್ನನ್ನು.
ಅಗ್ರಜ, ಎಲ್ಲೆಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ. ಅಲ್ಲೆಲ್ಲ ಕೃಷ್ಣ